ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯಿಂದ ಹೋಳಿ ಹಬ್ಬವನ್ನ ಆಚರಿಸಬೇಕು. ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು. ಹೋಳಿ ಹಬ್ಬ, ರಂಜಾನ್ ಮತ್ತು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯಿಂದ ಹೋಳಿ ಹಬ್ಬವನ್ನ ಆಚರಿಸಬೇಕೆಂದು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಹೇಳಿದರು. ಸ್ಥಳೀಯ ರಾಮದುರ್ಗ ಪೊಲೀಸ್ ಠಾಣೆಯ ಆವರಣದಲ್ಲಿ ಗುರುವಾರ ಹೋಳಿ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಹಬ್ಬದ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವಂತಿಲ್ಲ ಎಂದು ಖಡಕ್ ಸೂಚನೆ ನೀಡಿದರು. ಹೋಳಿ ಹಬ್ಬದ ದಿನ ದ್ವಿಚಕ್ರ ವಾಹನಗಳಲ್ಲಿ ತ್ರಿಬಲ್ ರೈಡಿಂಗ್ ಮಾಡುವುದಾಗಲಿ ಹಾಗೂ ಇತರರಿಗೆ ಕಿರಿಕಿರಿ ಉಂಟು ಮಾಡಿ ಬೈಕ್ ಚಲಾವಣೆ ಮಾಡಿದಲ್ಲಿ ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಸಿಪಿಐ ಐಆರ್ ಪಟ್ಟಣಶೆಟ್ಟಿ ಅವರು, ಹೋಳಿ ಹಬ್ಬಗಳನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕೇ ಹೊರತು ಅದು ಆವೇಶ ದ್ವೇಷಕ್ಕೆ ಕಾರಣವಾಗಬಾರದು. ನಾವು ನೋಡಿದಂತೆ ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಸೇರಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ. ಆದರೂ ಹಬ್ಬಗಳ ನೆಪದಲ್ಲಿ ಕಾನೂನು ಚೌಕಟ್ಟನ್ನು ಮೀರಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಸುನಿಲ್ ಕುಮಾರ್ ನಾಯಕ್, ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ರಘುನಾಥ್ ರೇಣಕೆ, ಮುಖಂಡರಾದ ಬಾಳು ರಾಠಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರಾ ಹಾಜಿ, ಗುಡಾಜಿ ಕಲಾಲ್, ರೈತ ಮುಖಂಡ ಮಲ್ಲಿಕಾರ್ಜುನ ರಾಮದುರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಂಡಿ ಸಾಹಿಲ್ ಬೈರುಕುದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ದುಡ್ಡು ತಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕೋದಂತೂ ಯಾವ ಸಂಪ್ರದಾಯದಾಗಿಲ್ಲ. ಅದನ್ನು ಮಾಡಲೂಬಾರ್ದು. ಅದು ಮಾಡಿದಂಥ ಯಾವುದೇ ಇವರಿದ್ದನ್ನು ಅವ್ರಿಗೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ 384 ಕೇಸ ಮಾಡಬೇಕು. ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತೀವಂತ ಎಲ್ಲೇ ಒಂದು ಕಡೆ ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ 384 ಪ್ರಕಾರ ಕೇಸ್ ಹಾಕಬೇಕು. ಇದನ್ನು ನೀವು ಮತ್ತೆ ಅದನ್ನು ಚಾರ್ಜ್ ತಪ್ಪದೆ ಜಾರಿಯಲ್ಲಿ ತರಬೇಕು. ನಾ ಯಾಕಂದರೆ ಈ ಶಾಂತಿ ಸಭೆಯಲ್ಲಿ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವ ವಿಷಯದಲ್ಲೂ ಕಾನೂನು ಚೌಕಟ್ಟು ವಿಷಯದಲ್ಲಿ ರಾಜಿ ಹಾಕ್ಬಿಡ್ದು, ಶಾಂತಿ ಸುವ್ಯವಸ್ಥೆ ವಿಷಯದಲ್ಲಿನೂ ರಾಜಿ ಹಾಕ್ಬಿಡ್ದು. ದಯಮಾಡಿ ಇದಕ್ಕೆ ತಾವೆಲ್ಲರಿಗೂ ನಿಮ್ಮ ಹಬ್ಬ ಮಾಡಲಿಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ. ಈಗ ನಮ್ಮ ಇವ್ರು ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು ಏನಂತ, ನೀವು ಒಂದು ತಾಸು ಹೆಚ್ಚು ಕಡಿಮೆ ಆದರೆ ನಾವು ಸಹಕಾರ ಮಾಡಿ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಇನ್ನೊಂದು ಹೇಳ್ತೀನಿ ನಾನು, ರಸ್ತೆಗೆ ಇಷ್ಟು ನಮ್ಮನ್ನು ಬೆಂಕಿ ಹಚ್ಚಿಬಿಡ್ತೀರಿ. ಅಲ್ಲಿ ಅವನಿಗೊಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆಂಬುಲೆನ್ಸ್ ಹೋಗ್ಬೇಕು ಬರಬೇಕು. ಹಾರ್ಟ್ ಅಟ್ಯಾಕ್ ಏನು ಹೇಳಿ ಕೇಳಿ ಬರ್ತದ, ಅಥವಾ ಯಾವುದನ್ನು ಹೆರಿಗೆ ಹೇಳಿ ಕೇಳಿ ಬರ್ತದ, ಒಂದು ತಾಯಿಗೆ ಹೆರಿಗೆ ಆಗಬೇಕು, ಅಥವಾ ಯಾರಿಗೇನು ಅನಾರೋಗ್ಯ ಹೇಳಿ ಕೇಳಿ ಬರ್ತದ. ಅಂಥ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನು, ಒಂದು ಆಂಬುಲೆನ್ಸ್ ಬಂದು ಹೋಗೋಷ್ಟು ದಾರಿಯನ್ನು ನಾವು ಕೊಡಬೇಕು. ಇದು ಮಾನವೀಯತೆ ದೃಷ್ಟಿ. ನೀವು ಹೋಗ್ತೀರಾ ಇಲ್ಲ ಇದನ್ನು ನಿಜವಾಗಿ ಹೇಳ್ರಿ. ಈಗ ನಾವು ಇಲ್ಲೇದೀವಿ, ನಮ್ಗೆ ಯಾರಿಗೆ ಅದನ್ನ ಅನಾರೋಗ್ಯ ಆಗ್ಬೋದು, ಆಗಲಿಕ್ಕಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಏನೋ ಒಂದು ರೋಗ ರುಜಿನದಿಂದ ಇದಾಗ್ಬೋದು, ಅಥವಾ ಈ ಸಾವು ನೋವುಗಳು ಆಗೇ ಆಗ್ತಾವೆ ಪ್ರತಿದಿನ. ಅದು ಯಾಕೆ ಆ ಓಣಿಯಲ್ಲಿ ಆಗಬಾರ್ದು ಅಂಥದಕ್ಕೆ ದಯಮಾಡಿ ಇದನ್ನು ಮನಗಂಡು ತಾವು ಅಂಥದನ್ನು ಅವಾಯ್ಡ್ ಮಾಡ್ಕೊಂಡು ಮೊದಲೇ ಯಾರು ಇದನ್ನು ರಂಗಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ, ಒಂದಿನ ಮುಂಚಿತವಾಗಿ ನೀವು ಹೋಗ್ರಿ, ಆ ಸಂಘಟನೆಗಳ ಜೊತೆಗೆ ಮಾತಾಡ್ರಿ. ಎಲ್ಲಾಗ್ತೀರಪ್ಪ ನೀವು ಈ ಹಲಗಿ ಬಡ್ಕೊಂಡು ಬೈಕ್ ಮೇಲೆ ಓಡಾಡ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ಲಾಕ ತಾವೆಲ್ಲ ಹಿರಿಯರು ಬಂದವರು ದಯವಿಟ್ಟು ಹೇಳ್ರಿ. ಹಲಗಿ ಬಾರಿಸ್ಲಾಕ ಪೊಲೀಸ್ ಇಲಾಖೆಯಿಂದ ಯಾವ್ದು ಅಡ್ಡಿ ಇಲ್ಲ. ಹೋಳಿ ಆಚರಣೆಗೂ ನಮ್ದು ಯಾವುದು ಅಡ್ಡಿ ಇಲ್ಲ. ನಮ್ದೇನ ನೀವು ಹಲಗಿ ಬಡಿತೀರಿ ಅಂತಂದ್ರೆ ಒಂದು ಜಾಗದೊಳಗೆ ದಯವಿಟ್ಟು ಸೈಡಿಗಿರೋ ಜಾಗದೊಳಗೆ ಕುಂತ ಹಲಗಿ ಬಡೀರಿ. ಬಣ್ಣ ಆಡಾಕನು ಏನೂ ತೊಂದರೆ ಇಲ್ಲ. ಬಣ್ಣ ಆಡ್ಬೇಕ. ಹೆಂಗೆ ಆಡ್ಬೇಕ, ನನ್ನ ಮನಸ್ಸು ಅವನ ಮನಸ್ಸು ಒಪ್ತೈತಿ ಅಂದ್ರೆ ಬಣ್ಣ ಆಡ್ಬೇಕು. ಕೆಲವರು ಬೀಯಿಂಗ ಹಿಂದೂನ ಕೆಲವರು ಬಣ್ಣ ಆಡಕ್ಕೆ ಇಷ್ಟಪಡಂಗಿಲ್ಲ. ಬಣ್ಣ ಹಚ್ಚಕ್ಕೆ ಹೋಗೋಣ ಅವ್ರ ದೂರ ಸರಿತಾರ, ಇಲ್ಲ ಯಾಕೆ ಹಚ್ಚಕ್ಕೆ ಬಂದೀವ ಅಂತ ನ್ಯಾಯ ಮಾಡ್ತಾರೆ. ದಯವಿಟ್ಟು ಯಾವ ಮನಸ್ಸಾಪೂರ್ವಕವಾಗಿ 100ಕ್ಕೆ 100 ಬಣ್ಣ ಆಡಬೇಕು ನಾನು ಅಂತೇಳಿ ಯಾವ ಆಡಕ್ಕೆ ಮನಸ್ಸ ಇಚ್ಛೆಪಟ್ಟು ಬರ್ತಾನೆ ಅವ್ರನ್ನ ಕರ್ಕೊರಿ, ಬಣ್ಣ ಆಡ್ರಿ. ಯಾವ ಆಡಂಗಿಲ್ಲ ಮಾಡಂಗಿಲ್ಲ ಅಂತಿರ್ತಾನೆ ದಯವಿಟ್ಟು ಅವ್ನು ದೂರ ಹೋಗೋಣ ಅಂದ್ಬಿಡ್ರಿ. ಒತ್ತಾಯಪೂರ್ವಕವಾಗಿ ಯಾರಿಗೆ ಬಣ್ಣ ಹಾಕ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಆಮೇಲೆ ಇನ್ನೊಂದು, ನಾವು ಸಣ್ಣವ್ರಿದ್ದಾಗ ನೋಡ್ತಿದ್ವಿ, ಕೇಸ್ ಆಡಿಸಿ ಬಸ್ನ್ಯಾಗ ಹೋಗೋರು ಈಟ್ ಕ್ಯಾಟ್ ಹೋಗ್ತಿದ್ರು, ಬಣ್ಣ ಬಕೆಟ್ ತೊಗೊಂಡು ಬಸ್ತಿದೆ. ಬೇಡ ಅದೆಲ್ಲ. ಈಗಂತರೂ ಎಲ್ಲ ಬಸ್ ತುಂಬ ಎಲ್ಲ ತಾಯಂದ್ರ ಭಾಳ ಇರ್ತಾರೆ. ಈಗ ಅದಕ್ಕೆ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಯಾರೇ ಇರ್ತಿರಲಿಲ್ಲ, ಸುಮ್ಮನೆ ಅದೇ ಹೆಣ್ಮಕ್ಳಿಗೆ ಅದು ಸಿಡಿದು ಮಾಡಿ ಏನಾರ ಆಯ್ತು ಅಂತಂದ್ರೆ ಅವೆಲ್ಲ ನಾಳೆ ಬೇರೆ ಥರ ಕಲರ್ ತೋತೈತಿ. ಅದಕ್ಕೆ ನೀವು ಯಾರು ಬಣ್ಣ ಆಡ್ತೀರಿ, ನಿಮ್ಮ ಮನಸ ಹೊಂದಾಣಿಕೆ ಇರೋರನ್ನ ಕರ್ಕೊಂಡು ಬಣ್ಣ ಆಡ್ರಿ. ಆಮೇಲೆ ಬಣ್ಣನೂ ಲಾಸ್ಟ್ ಇಯರ್ ನೋಡಿದ್ ನಾನು
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.